ಇಷ್ಟೊತ್ತವರೆಗೂ ಆಗೈತೆ. ಇವಾಗ ಸಾಯಂಕಾಲ ಪರಶುರಾಮ್ ಅವರು ಹೇಳಿದ್ದಾರೆ, ಇಲ್ಲ ಸ್ವಲ್ಪ ಬ್ಯಾಲೆನ್ಸ್ ಕೊಡಬೇಕು, ಅದಕ್ಕೆ ಅವರು ಬೀಗ ಕೊಡ್ತಾಗ ನಾಳೆ ಕೂಡ ಕೆಲಸ ನಾವು ಮಾಡ್ತೀವಿ. ನೀವು ಒಂದು 5-6 ಜನ ಇದಕ್ಕೆ ಬನ್ನಿ, ನಾವು ತಿಳಿಸ್ಕೊಡ್ತೀವಿ. ನಾಳೆ ಬೀಗ ಕೊಡೋದು ಆದಷ್ಟು ಕೊಡ್ತೀವಿ. ನಮ್ಮ ಪರಶುರಾಮಯ್ಯನವರು ಇದಕ್ಕೆ ಒಂದು ಕರೆಕ್ಟಾಗಿ ಒಂದು ಆನ್ಸರ್ ಮಾಡಿದ್ರು ಇವತ್ತು. ಮತ್ತು ಬಿಲ್ಡರ್ನ ಕರೆಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನ ಏನಂತಂದರೆ, ಬಿಲ್ಡರ್ಗೆ ಏನು ಕೊಡಬೇಕಿತ್ತು ಅಮೌಂಟು, ಅದನ್ನು ನಮ್ಮ ಮುಖಾಂತರನೇ, ನಮ್ಮ ಎದುರುಗಡೆನೇ ಅದನ್ನು ಕೊಡುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಚೆಕ್ಕನ್ನು ರೂಪದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾಳೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಚೆಕ್ ಅದು. ಅವ್ರು ಬಂದು ನಾಳೆ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ರಾಜೀವ್ ಗಾಂಧಿ ಆಫೀಸ್ಗೆ ಪರಶುರಾಮ್ ಗೌಡ್ರು ಏನಿದ್ದಾರೆ ಅವ್ರ ಹತ್ರ ಕೀ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ನಮಗೆಲ್ಲ ಒಪ್ಪಿಗೆ ಕೊಟ್ಟು, ನಮ್ಮ ಮುಖಾಂತರನೇ ಫೋನ್ ಮಾಡಿ ಅದನ್ನು ಓಪನ್ ಸ್ಪೀಕರ್ ಆಗಿ ಅದನ್ನು ಸಹ ಎಲ್ಲ ನಮ್ಮ ಸ್ನೇಹಿತರ ಎಲ್ಲ ನಮ್ಮ ಎಷ್ಟು ಜನ ಸ್ನೇಹಿತರಿದ್ದೀವಿ ಅವರೆಲ್ಲ ಕೇಳಿಸ್ಕೊಂಡಿದ್ದೀವಿ. ಕೀ ಕೊಡ್ತಕ್ಕಂಥ ಕೆಲಸ ನಾಳೆ ಮಾಡ್ತೀವಿ ಅಂತಲೂ ಒಪ್ಕೊಂಡಿದ್ದಾರೆ. ನಾವೆಲ್ಲರೂ ಒಂದೇ, ನೆಲಗುಳಿ ಏಬ್ಲಾಕ್ ಏನೋ ಅನ್ನೋದೇನಿದೆ ಇದೆಲ್ಲ ಒಂದೇ. ಹಾಗಾಗಿ ನಾವು ನಮ್ಮ ಉದ್ದೇಶ ಇಷ್ಟೇ, ಜನರಿಗೆ ಕೈಲಾದರೆ ನಮ್ಮ ಕೈಲಿ ಸಹಾಯ ಮಾಡಬೇಕು. ಕೀ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರು ಬಿಲ್ಡರ್ ಬಂದು ಪರಶುರಾಮಯ್ಯ ಹತ್ರ ಅವರ ಚೆಕ್ ಇಸ್ಕೊಂಡು ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಒಂದೇ, ನೆಲಗುಳಿ ಬ್ಲಾಕ್ನವರು ನಾವೆಲ್ಲರೂ ಒಂದೇ. ಹಾಗಾಗಿ ಯಾವುದೇ ಗುಂಪುಗಾರಿಕೆ ಇರೋದಿಲ್ಲ. ನ್ಯಾಯ ಎಲ್ಲಿರುತ್ತೋ ಅಲ್ಲಿರಿ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.